ಬಿಗ್ ಬಾಸ್ನ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ರಾತ್ರಿ ಏನೇನೆಲ್ಲ ಆಯಿತು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ಬೋದು ಎಲ್ಲರೂ ಫುಲ್ ನಗಾಡ್ತಾ ಇದ್ದಾರೆ, ಫುಲ್ಲು ನಗ್ತಾ ಇದ್ದಾರೆ. ಏನಾಗಿರ್ಬೋದು ಅಂತ ನೀವು ಗೆಸ್ ಮಾಡಿದ್ರೆ ಪ್ರತಾಪ್ಗೆ ಸಖತ್ತಾಗಿ ಕಾಲು ಜಾರು ಬಿದ್ರಂತಲೇ ಹೇಳ್ಬೋದು. ಪ್ರತಾಪ್ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಪಾತ್ರೆ ತೊಳಿತಾ ಇರ್ತಾರೆ, ಪಾತ್ರೆ ತೊಳೆದಾಗ ಕೆಳಗಡೆ ನೀರು ಬಿದ್ದಿರುತ್ತಲ್ಲ, ಆ ಗ್ಯಾಸ್ ಮೇಲೆ ಇರುವಂತಹ ಒಂದು ಪಾತ್ರೆನ ತೊಗೊಳಕ್ಕೆ ಹೋಗ್ತಾರೆ, ಕಾಲು ಜಾರಿ ಸರಿಯಾಗಿ ಬೀಳ್ತಾರೆ ಅಂತಲೇ ಹೇಳ್ಬೋದು. ಪ್ರತಾಪು ಕೆಳಗಡೆ ನೀರು ಚೆಲ್ಲಿರುತ್ತೆ ಪಾತ್ರೆ ತೊಳೆಯುವಾಗ, ಅಲ್ಲಿಂದ ಕಾಲು ಜಾರಿ ಸರಿಯಾಗಿ ಬೀಳ್ತಾರೆ ಕಿಚನಲ್ಲಿ. ಬಿದ್ದಾಗ ಇಲ್ಲಿ ಎಲ್ಲರೂ ಆಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಂತೂ ತುಕಾಲಿ ಸಂತೋಷ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ನಗ್ತಾ ಇದ್ದಾರೆ. ಉಳಿದವರು ಎಲ್ಲ ಸ್ಪರ್ಧಿಗಳು ಕೂಡ ನಗ್ತಾ ಇದ್ದಾರೆ. ಪ್ರತಾಪ್ಗೆ ಏನೂ ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ಅವ್ರ ಪಡಿಗೆ ಅವರು ತೊಳಿತಾ ಇರ್ತಾರೆ. ಆಮೇಲೆ ಕೆಳಗಡೆ ಇದು ಮಾಡಿ ತೋರಿಸ್ತಾರೆ, ಇಲ್ಲಿ ಹೆಂಗೆ ಬಿದ್ದೆ ಮಗ ನೀನು, ಕರೆಕ್ಟಾಗಿ ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತಾರೆ. ಮತ್ತೆ ನಗ್ತಾರೆ 3 ಜನ, ವಿನಯ್, ಕಾರ್ತಿಕ್ ಮತ್ತು ತುಕಾಲಿ ಸಂತೋಷ್ ಅವರು ಫುಲ್ ನಗ್ತಾ ಇದ್ದಾರೆ. ಕೆಳಗಡೆ ಇಲ್ಲಿ ಹುಷಾರಾಗಿ ಹೋಗು ಬಿದ್ದೆ ಅಂದರೆ ಅಂತೆ ಗ್ಯಾಸ್ ಮೇಲೆ ಅವ್ರ ತಲೆ ಬೀಳಬೇಕಿತ್ತು, ಕೆಳಗಡೆ ಈ ಸೈಡಿಗೆ ಬಿದ್ರಂತಲೇ ಹೇಳ್ಬೋದು. ಪ್ರತಾಪು ಸರಿಯಾಗಿ ಏಟು ಬಿದ್ದಿರುತ್ತೆ ಅವ್ರಿಗೆ, ಅಂದ್ರೂ ಏನಾಗಿಲ್ಲ ಅಂತ ಅವ್ರ ಪಾಡಿಗೆ ಅವರು ಮತ್ತೆ ಮೂವ್ ಆಗಿ ಪಾತ್ರೆನ ತೊಳಿತಾ ಇದ್ದಾರೆ. ಇಲ್ಲ ಅದನ್ನೇ ದೊಡ್ಡ ರೀತಿಯಲ್ಲಿ ಕಾಮಿಡಿ ಮಾಡ್ಕೊಂಡು ಹೆಂಗೆ ಬಿದ್ದ ಅಂತ ಆ್ಯಕ್ಷನ್ ಮಾಡಿ ತುಕಾಲಿ ಸಂತೋಷ್ ಅವರು ತೋರಿಸ್ತಾ ಇದ್ದಾರೆ. ಎಲ್ರಿಗೂ ಆ್ಯಕ್ಷನ್ ಮಾಡಿ ಹಿಂಗೆ ಬಿದ್ದ ಅಂತ ಇದ್ದಾರೆ. ಎಲ್ಲರೂ ನೋಡಿ ನಗಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಪ್ರತಾಪ್ಗೆ ಸ್ವಲ್ಪ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಅಂದ್ರೂ ಡೋಂಟ್ ಕೇರ್ ಅಂತ ಅವ್ರ ಪಾಡಿಗೆ ಅವರು ಪಾತ್ರೆ ತೊಳ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಇಲ್ಲಿ ಅವ್ರು ಬಿಡ್ತಾನೆ ಇಲ್ಲ, ತುಂಬ ಲಾಂಗ್ ಟೈಮಿನಿಂದ ಫುಲ್ ನಗಾಡ್ಕೊಂಡು ಅವ್ರು ಹೆಂಗೆ ಬಿದ್ದರು ಆ್ಯಕ್ಷನ್ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ. ಇಲ್ಲಿ ಪ್ರತಾಪ್ ಅವ್ರು ನೋಡ್ಬೋದು, ಇದು ತುಕಾಲಿ ಸಂತೋಷ್ ಅವ್ರು ನೋಡ್ಬೋದು ನೀವು. ಈ ಥರ ಒಂದು ಆಯಿತು. ಆಮೇಲೆ ಇನ್ನೇನು 5 ದಿವಸ ಬಾಕಿ ಉಳಿದಿರುತ್ತೆ, 4 ಡೇಸ್ ಅನ್ಕೋತೀನಿ ಇನ್ನು ಬಿಗ್ ಬಾಸ್ ಮುಕ್ತಾಯ ಆಗೋಕ್ಕೆ. ಈ ಸೀಸನ್ನ ವಿನ್ನರ್ ಯಾರಾಗ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫೇವ್ರೆಟ್ ಸ್ಪರ್ಧಿ ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು.